Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮನ್ನೆಲ್ಲ ಬಿಟ್ಟು ಎಲ್ಲಮ್ಮ ಹೊರಟೋಗಿದ್ದೆ ನೀನು. ರತ್ನವೇಣಿ ಅಜ್ಜಿ ಜೊತೆ ಪಾರ್ಕಲ್ಲಿದ್ದಾಗ ಸಾರಥಿ ಬಂದಿನ ನೋಡಿ ಕುಸ್ತಿಯಿಂದ ಹಟ್ಟೋಡೆ. ಅಷ್ಟರಲ್ಲಿ ಸಾರಥಿ ಕಾರಲ್ಲಿ ಹೋದ್ರು. ಆಮೇಲೆ ಅಲ್ತ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಪಾರು ಹೇಳಿನ ಮಾತು ನೆನಪಾಯ್ತು. ಹೌದಾ? ಏನ್ ಮಾತು ನೆನ್ಪಾಯ್ತಮ್ಮ? ಯಾವತ್ತಾಗ್ಲಿ ಒಬ್ರೇ ಇದ್ದಾಗ ನೀನ್ ಹೆದರ್ಕೋಬಾರ್ದು, ಯಾಕೆ ಅಂದ್ರೆ ನೀನ್ ಅಖಿಲಾಂಡೇಶ್ವರಿ ಅಜ್ಜಿ ಮೊಮ್ಮಗಳು ಅಂತ. ಆಗ ನಂಗೆ ಧೈರ್ಯ ಬಂತು ಅಜ್ಜಿ. ದಿನ ಸಾರಥಿನ ಮೀಟ್ ಮಾಡ್ತೀನಲ್ಲ, ಆ ಜಾಗಕ್ಕೆ ಬಂದೆ. ಸಾರಥಿ ಬೆಳಿಗ್ಗೆ ಅಲ್ಲಿಗೆ ಬರ್ತಾರೆ ಅಂತ ನಂಬಿಕೆ ಇತ್ತು, ಅದಕ್ಕೆ ಅಲ್ಲೇ ಇದ್ದೆ. ಹೇಗೋ ದೇವ್ರ ದಯದಿಂದ ಸಿಕ್ತಿಯಲ್ಲ ಪುಟ್ಟಿ, ಅಷ್ಟೇ ಸಾಕು. ಹೇಗೋ ಒಟ್ನಲ್ಲಿ ನೀನ್ ಮನೆಗೆ ಬಂದಿಯಲ್ಲ, ಅದೇ ನಮ್ಮ ಮಹಾಭಾಗ್ಯ. ಹೌದು ಪುಟ್ಟಣಿ, ದಿನ ಸಾರ್ತಿನ ಮೀಟ್ ಮಾಡ್ತಿದ್ದ ಜಾಗ ಅಂತ ಹೇಳಿದ್ಯಲ್ಲ, ಯಾವ ಜಾಗ ಅದು? ಹೇಳಕ್ಕಾಗದಿದ್ರೆ ಪರವಾಗಿಲ್ಲ ಬಿಡು, ಇನ್ನೊಂದಿನ ಹೇಳಿದ್ರೆ ಆಯ್ತು. ಓಕೆ ಪುಟ್ಟಿ? ಯಾಕೆ ರಘು, ಮಗು ಅದೇನೋ ಹೇಳ್ತಾ ಇದೆ ತಾನೆ, ಹೇಳಲಿ ಬಿಡಿ. ವಿಷಯ ಎಲ್ರಿಗೂ ಗೊತ್ತಾಗ್ಲಿ, ಇದ್ರಲ್ಲಿ ಯಾಕೆ ಮುಚ್ಚುಮರೆ ಅಲ್ವಾ ಅದಿ? ಹೌದಮ್ಮ, ಪುಟಾಣಿನ ಸಾರ್ತಿ ದಿನ ಸ್ಕೂಲಿಗೆ ಬಿಡಕ್ಕೆ ಕರ್ಕೊಂಡು ಹೋಗುವಾಗ ನಾನು ಅರ್ಧ ದಾರಿಲಿ ಪುಟಾಣಿಗೋಸ್ಕರ ಕಾಯ್ತಾ ಇದ್ದೆ. ಅವರಲ್ಲಿ ಕರ್ಕೊಂಬಂದ್ಮೇಲೆ ನಾನು ಪುಟಾಣಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದೇ ನಮ್ಮ ಮಾಮೂಲಿ ಜಾಗ. ಆದರೆ ಸಂಜೆ ಬರುವಾಗ ಸಾರ್ತಿನೇ ಪುಟಾಣಿನ ವಾಪಸ್ ಕರ್ಕೊಂಬರ್ತಾಯಿದ್ರು. ಓಹೋ, ಇಷ್ಟು ದಿನ ಇದನ್ನ ಸೀಕ್ರೆಟ್ ಆಗಿಟ್ಟಿದ್ರಾ? ಹೌದು ಅಜ್ಜಿ. ಅಲ್ಲಪ್ಪ ಅದಿ, ಅಲ್ಲ ನಮ್ಗೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಗುನ ನೀನು ಯಾಕೆ ಅಲ್ಲಿ ಮೀಟ್ ಮಾಡ್ತಾ ಇದ್ದೆ? ನೇರವಾಗಿ ಮಗು ನಮ್ಮ ಮನೆಯಿಂದನೇ ಕರ್ಕೊಂಡು ಹೋಗಿ ಶಾಲೆಗೆ ಬಿಡ್ಬೋದಾಗಿತ್ತಲ್ಲ. ಅಮ್ಮ, ಅದು ಪುಟಾಣಿ ಜೊತೆ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಕಾಲ ಕಳಿಯೋಣ ಅಂತ ಹಾಗೆ ಮೀಟ್ ಮಾಡ್ತಾ ಇದ್ದೆ. ಒಳ್ಳೆಯದೇ ಆಯಿತು. ನಿನಗೆ ಮಗು ಮೇಲೆ ಹೆತ್ತು ತಂದೆಗಿಂತ ಹೆಚ್ಚು ಪ್ರೀತಿ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಷಯ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.